ಅಂತ ಎಂತ ಹಾಕಲ್ಲ ಇವು ಇಷ್ಟು ದೊಡ್ಡ ಸೈಜ್. ನಮ್ಮ ಅಕ್ಕಾಗಾರ ಅಲ್ಲಿ ಏನೇನು ಹುಡ್ಕಾಡತ್ತಳು ಏನೇನು ಸುದ್ದಿ ನೀವು ಕೊಡಿಸಿ ಅಂದರೆ ತೊಗೋತೀನಿ, ನೀವು ಎಲ್ಲನೇ ತೊಗೋತೀನಿ ನೀವು ಕೊಡಿ. ಹಾಯ್ ಹೆಲೋ ವೆಲ್ಕಮ್ ಟು ಅನದರ್ ಬ್ಲಾಗ್. ಸೊ ಗೈಸ್, ಇವತ್ತಿಂದು ವಿಡಿಯೋ ನಮ್ಮ ಮನೆ ಮ್ಯಾಗಿಂದ ಸ್ಟಾರ್ಟ್ ಮಾಡತ್ತೇನೆ ರೀ. ಫಸ್ಟ್ ಆಫ್ ಆಲ್ ವ್ಯೂ ನೋಡ್ರಿ. ಓ ಬಾಯ್, ಪೂರಾ ಆರೆಂಜ್ ಆಗ್ಯದಾಗ ಸೂರ್ಯ ಎಷ್ಟು ಚಲೋ ಕಾಣಿಸತ್ತಾನ ನೋಡ್ರಿ ಗೈಸ್. ಗಿಡ ಐತಿ ಮತ್ತು ಬಿಲ್ಡಿಂಗ್ ಅದಾವ, ಎರಡು ಕಾಂಬಿನೇಷನ್ ಎಷ್ಟು ಮಸ್ತ್ ಐತಾಗ ನೋಡ್ರಿ ಗೈಸ್. ಈಗಂತೂ ನಾ ಎಕ್ಸಸೈಸ್ ಮಾಡಿ 5 ನಿಮಿಷ ನಿಂತಿದ್ದೆ. ಯಾಕಂದರೆ ಈಗ ಬಿಸಿಲು ಬಂದದಲ್ಲ, ಮುಂಜಾನೆ ಬಿಸಿಲು ಬಂದದಲ್ಲ, ಅದ್ರ ಸಂಬಂಧ ಒಂದು 5 ನಿಮಿಷ ನಿಂತು ಹೋಗೋದೈತಿ. ಅಂದರೆ ನಿಮ್ಗೆ ತೋರ್ಸೋಕ್ಕೂ ದಿನ ಅದೇ ತೋರ್ಸಂದ್ರೆ ನಿಮ್ಗೆ ಬೋರ್ ಆಗ್ತದ, ಅದ್ರ ಸಂಬಂಧ ತೋರ್ಸಂಗಿಲ್ಲ. ಈಗ ಒಂದು 5 ನಿಮಿಷ ನಿಂತು ಹೋಗೋಣ. ಮನೆ ಮ್ಯಾಗಿಂದ ಇಲ್ಲಿ ಸಾಪ್ ಐತೆ ಅಂತ ನಿಮ್ಗೆ ಅನಿಸ್ತಿರ್ಬೇಕು. ಕಬಾಡ ಭಾಳ ಅದಾವ್ರಿ, ಬರ್ರಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಮುರಿದಿದ ಪಂಕ, ಮುರಿದಿದ ಕೊಡ, ಕೇಬಲ್ಸ್, ಪೇಂಟಿಂಗ್, ಕೆಬ್ಬನ್ಗಳು, ಇದು ನೀರಿನ ಬ್ಯಾರೆಲ್, ಕೂಲರ್ದ ಬಾಕ್ಸ್, ಬಕೆಟ್, ಇಟ್ಟೆಲ್ಲ ಹೆಂಗೆ ಬಂದು ಗೈಸ್ ಗೊತ್ತೇ ಆಗಲಾಗ್ಯದ ಗೈಸ್. ಆಗರಿ ನಮ್ಮ ಹುಲಿ ಹೆಂಗೆ ಮಕ್ಕೊಂದಾನ ಹೇಳಲೆ ಹೇಳ, ಬರೀ ಮಕ್ಕೊಳ್ಳೋದು, ತಿನ್ನೋದು, ಮಕ್ಕೊಳ್ಳೋದು. ಸೊ ಆಲ್ ರೈಟ್ ಗೈಸ್, ಪಪ್ಪಾರ ಗಾಡಿ ಒರ್ಸ್ ಅಂದಿದ್ರೆ ಅದಕ್ಕಲ್ಲೇ ನಮ್ಮ ಗಾಡಿಗೆ ಇಲ್ಲಿ ತಂದು ನಿಂದ್ರಿಸಿನ್ರಿ. ಈಗ ಗಾಡಿಗೆ ಒರೆಸಿ ಸೀದಾ ಸಿಗ್ತೀನಿ ರೀ ಗಾಡಿ ಒರ್ಸೋದು ಮ್ಯಾಗ. ಸ್ವಲ್ಪ ಕ್ಲಿಪ್ ಹಾಕ್ತೀನಿ ನೋಡ್ರಿ. ಸೊ ಆಲ್ ರೈಟ್ ಗೈಸ್, ಫೈನಲಿ ನಮ್ಮ ಬೈಕ್ ಒರೆಸಿ ಕ್ಲೀನ್ ಮಾಡೀನಿ. ಸ್ವಲ್ಪ ಕ್ಲಿಪ್ ಹಾಕಿದ್ದೆ ನೋಡಿರ್ಬೇಕು. ಸೊ ಗೈಸ್, ಇಟ್ಟು ಚಲೋ ಅನಿಸೋದಲ್ಲ. ಸೊ ಗೈಸ್, ಡೈಲಿ ಲೈಫ್ ಇದು ದಿನ ಯಾಕೆ ತೋರಿಸ್ತೀನಿ ಯಾಕಂದರೆ ಇದು ನನ್ನ ಡೈಲಿ ಲೈಫಿಂದು ಇದು ಒಂದು ಪಾರ್ಟ್ ಐತಿ. ಅಂದರೆ ದಿನ ಗಾಡಿ ಒರೆಸ್ತೀನಿ, ನಂದೇ ಆಗಿರಲಿ ನಮ್ಮ ಪಪ್ಪಾರದೇ ಆಗಿರಲಿ, ಇಬ್ಬರದು ಒರೆಸ್ತೀನಿ. ಮತ್ತು ಅದು ಒರ್ಸೋಕೆ ಖುಷಿನೂ ಸಿಗ್ತದೆ. ಎಷ್ಟು ದಿವಸ ಒರೆಸಿದ್ರೂ ಬೇಸರ ಆಗಂಗಿಲ್ಲ. ಅದ್ರ ಸಂಬಂಧ ನಿಮ್ಗೆ ಸ್ವಲ್ಪ ಬೋರ್ ಅನ್ನಿಸ್ತಿರ್ಬೋದು. ಆದರೆ ನಂದು ಲೈಫ್ನಾಗ ಏನಾಗ್ತದಲ್ಲ ಅದೇ ತೋರಿಸ್ತೀನಿ ಗಾಯ್ಸ್. ಬಿಸಿಲು ಇಟ್ಟೈತಲ್ಲಪ್ಪ, ಈಗ ಗಾಡಿ ಒರೆಸಿ ಬಂದೀನಿ, ಈಗ 9 ಐತಿ. ಈಗೇ ರಪ್ ಅಂತ ಬಿಸಿಲು ಹೊಡೆಯತ್ತದ ಇಟ್ಲಿ. ಈಗೇ ಈಗ ಇಲ್ಲಿ ಪಸಿನ ಬರತ್ತದ, ಅದಕ್ಕಲ್ಲಿ ತಣ್ಣೀರಲ್ಲೇ ಜಳಕ ಮಾಡತ್ತೀನಿ ಈಗರಿಲೆ ಗಾಯ್ಸ್. ಬೇಸಿಗೆ ಕಾಲದಾಗ ಬಂತಂದ್ರೆ ಸೀದಾ ತಣ್ಣೀರೇ ಜಳಕ ಮಾಡೋದು ಬೆಸ್ಟ್. ಯಾಕಂದರೆ ಪೂರಾ ಇಂಥ ಬಿಸಿಲ್ದಾಗ ಗರಂ ನೀರು ಹೀಟ ಮತ್ತು ಅದ್ರಾಗ ಬಿಸಿಲೂ ಹೀಟ, ಅದ್ರ ಸಂಬಂಧ ಈಗ ತಣ್ಣೀರ್ಲೆ ತೊಳ್ಕೊಂಡ್ರೆ ಸ್ವಲ್ಪ ಫ್ರೆಶ್ ಆಗ್ತದ ಮತ್ತು ಕೂಲ್ ಇರ್ತೀವಿ ಸ್ವಲ್ಪ. ನಮ್ಮ ಅಕ್ಕರ ಅದು ಈಗ ಅಡುಗೆ ಮಾಡತ್ತಾರ. ಅಕ್ಕರ ಸ್ವಲ್ಪ ರೊಟ್ಟಿ ಮಾಡಲ್ಲ ಮತ್ತು ಬದ್ನಿಕಾಯಿ ಪಲ್ಯ ಮಾಡಲ್ಲ. ಈಗ ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡಲ್ಲ. ಬರ್ರಿ ಜಳಕ ಮಾಡಿ ಊಟ ಮಾಡ್ತೀನಿ ರೀ. ಸೊ ಗಾಯ್ಸ್, ಫೈನಲಿ ಜಳಕ ಮಾಡಿ ಬಂದೇನಿ ರೀ. ಇಟ್ಟು ಉಪ್ಪಿ ಅನಿಸಲ್ಲ ಮುಂಜಾನೆ ಇಂಥ ಬಿಸಿಲ್ದಾಗ ತಣ್ಣೀರ್ಲೆ ಜಳಕ ಮಾಡೋದು ಇಟ್ಟು ಮಜಾ ಬರ್ತದಲ್ಲ, ಹೇಳಕ್ಕೆ ಈಗಂತೂ ಸ್ವಲ್ಪ ಅಕ್ಕ ಊಟ ಮಾಡಿದ್ರು, ಅದಕ್ಕಲ್ಲೇ ಸ್ವಲ್ಪ ಚಾಯ್ ಕುಡಿಯೋಣ, ಆಮೇಲೆ ಊಟ ಮಾಡೋಣ. ಈಗಂತೂ ಸ್ವಲ್ಪ ಚಾಯ್ ಗರಂ ಮಾಡ್ಕೊಂಡೀನಿ ಮತ್ತು ಒಂದು ಸ್ವಲ್ಪ ಟೋಸ್ಟ್ ಅದು ಇಟ್ಕೊಂಡೀನಿ. ಯಾಕಂದ್ರೆ ನಮ್ಮ ಅಕ್ಕ ಊರಿನಿಂದ ತಂದ ಭಾಳ ಟೇಸ್ಟಿ ಇರ್ತಾವ, ಅದಕ್ಕಲ್ಲೇ ಚಾಯ್ ಮತ್ತು ಟೋಸ್ಟ್ ತಿನ್ನತ್ತೀನಿ ರೀ. ಮಮ್ಮಿ ಕೆಲ್ಸಕ್ಕೆ ಹೋಗಿ ಬಂದಾರ, ಬರೀ ತೋರಿಸ್ತೀನಿ. ಸೀದಾ ಬಂದು ಊಟನೇ ಮಾಡತ್ತಾರ, ಜಳಕ ಮಾಡಿ ಊಟ ಮಾಡತ್ತಾರ, ಬರೀ ತೋರಿಸ್ತೀನಿ. ಹೇಗಾರಿ ಬಂದು ಕೂಡಲೇ ಊಟ ಚಾಲು ಆಗ್ಯದ ನೋಡ್ರಿ. ಇದ್ರೆ ಮೊಬೈಲ್ ನೋಡ್ಕೊತ ಕೂತಾಳ. ಈಗ ನಮ್ಮ ಮಮ್ಮಿ ಊಟ ಮಾಡತ್ತಾಳ. ಹಾಗಾದ್ರೆ ಒಂದು ಮಾತು ಹೇಳೋದಿತ್ತ, ಏನಪ್ಪ ಅಂದ್ರೆ ಗಾಯ್ಸ್, ಇಟ್ಟು ಬಿಸಿಲ್ದಾಗ ನಾವು ಹೆಂಗಾರ ಸರ್ವೇ ಮಾಡ್ತಿರ್ರಿ. ಈಗ ಬಿಸಿಗೆ ಕಾಲದಾಗ ಭಾಳ ಆದರೆ ಮೂಕ್ ಪ್ರಾಣಿ ಇರ್ಬೋದು, ಅಂದರೆ ಪಕ್ಷಿಗಳು ಇರ್ಬೋದು, ಅವಕ್ಕೆ ನೀರು ಸಿಗೋದು ಭಾಳ ಕಠಿಣ ಐತಿ. ಅಂಥದ್ರಾಗೂ ಇಂಥ ಸಿಟ್ಯಾಗಂತರೂ ಹೇಳಕ್ಕೆ ಹೋಗ್ಬಾರ್ದ. ಈಗ ಅದ್ರ ಸಂಬಂಧ ಒಂದು ಸ್ವಲ್ಪ ನೀರು ಇಡ್ತೀನಿ ಮನೆ ಮ್ಯಾಗ. ಅದಕ್ಕಲ್ಲಿ ನಿಮಗೂ ಎಷ್ಟು ಸಾಧ್ಯ ಆದಷ್ಟು, ಈಗ ಬೇಸಿಗೆ ಕಾಲ ಐತಲ್ಲ, ಅವಕ್ಕೂ ನೀರು ಸಿಗೋದು ಭಾಳ ಕಠಿಣ ಐತಿ. ಅದಕ್ಕಲ್ಲಿ ನಿಮಗೂ ಸಾಧ್ಯ ಆದಷ್ಟು ನಿಮ್ಮ ಮನೆ ಮ್ಯಾಗು ಇಲ್ಲಿಕಂದ್ರೆ ಹೊರಗೆ ಎಲ್ಲಿ ಕಾಣಿಸ್ತದಲ್ಲ ಅಲ್ಲಿ ಒಂದು ಸ್ವಲ್ಪ ನೀರು ಇಡ್ರಿ. ಈಗ ಬರ್ರಿ ನಾವು ಒಂದು ಸ್ವಲ್ಪ ನೀರು ಇಡೋಣ. 3 ಬಾಟ್ಲಿ ಅದಕ್ಕಂದರೆ ಇಲ್ಲಿ ಇದ್ದು ಸ್ವಲ್ಪ ಇಟ್ಟು ಅರ್ಧ ಕಟ್ ಮಾಡಿ, ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಅರ್ಧ ಕಟ್ ಮಾಡಿ ಅಲ್ಲಿ ನೀರು ಇಡ್ತೀನಿ. ಈಗಂತೂ ಸದ್ಯ 3 ಬಾಟಲ್ ಇವು ಹಿಂದಿನ ಅವಕ್ಕೆ ನೀರು ಕುಡಿಯೋಕೆ ಇದು ಆಸರೆ ಆಗ್ಲತ್ತ. ಇದು ಒಂದು ವಂಕ ಡಿಂಕ ಹೋಗ್ಯದ, ನೀರು ಹಾಕಿ ಅಲ್ಲಿ ಇಡೋಣ ಬರ್ರಿ. ಈ ಜಗಾರಿ ಇಲ್ಲಿ 3ದ್ರಾಗ ನೀರು ಹಾಕಿಟ್ಟಿರಿ ಫುಲ್. ನೀರು ಇಟ್ಟೀನಿ, ಪಕ್ಷಿ ಬಂದು ಕುಡಿತಾವೋ ಇಲ್ಲೋ ಗೊತ್ತಿಲ್ಲ ಗೈಸ್.
ನೀವು ಸ್ವಲ್ಪ ಹೆಲ್ಪ್ ಮಾಡಿರಿ ಗೈಸ್, ಭಾಳ ಚಲೋ ಅನ್ನಿಸ್ತದ ಮತ್ತು ನಮಗೂ ಮನಸ್ಸಿಗೂ ಚಲೋ ಅನ್ನಿಸ್ತದ. ಒಂದು ಯಾವ್ದಾರು ಮೂಗ ಪ್ರಾಣಿಗೂ ನಾವು ಇಟ್ಟು ಸ್ವಲ್ಪರ ಸಹಾಯ ಮಾಡಿದ್ರೆ ಸಾಕು, ಚಲೋ ಅನ್ನಿಸ್ತದ. ಮಾಮಾರ ತಿರುಪತಿಗೆ ಹೋಗಿದ್ರಲ್ಲ ಬಂದಾರ, ಬರ್ರಿ ತೋರಿಸ್ತೀನಿ ನಿಮ್ಗೆ. ಈಗ ಮುಂಜಾನೆ ಎಟ್ಟಕ್ಕೆ ಬಂದಾರೋ ಗೊತ್ತಿಲ್ಲ, ಈಗ ಜಸ್ಟ್ ಎದ್ದಾರ ಗಾಯ್ಸ. ಈಗ ಜಳಕ ಮಾಡತ್ತಾರೆ. ಈಗ ಇಲ್ಲಿ ನಮ್ಮ ಮಾಮ ಪೂರ ಟಕಾಗಿ ಬಂದಾನ, ಇಲ್ಲಿ ಆ ಅಣ್ಣನೂ ಹೋಗಿ ಬಂದಾನ. ಗಾಯ್ಸ ಫೈನಲಿ ನಮ್ಮ ಮಾಮ ಜಳಕ ಮಾಡಿ ಬಂದಾನ, ಇಲ್ಲ ಅದನಾಗರಿ ಇಲ್ಲಿಗೆ ಹೊಂಟಿನಿ ಈಗ ಕಾಯಿ ತರಾಕ. ಗಾಯ್ಸ ನಮ್ಮ ಅಕ್ಕರ ಸಂತಿಗೆ ಹೋಗಿ ಬರೋಣ, ಸ್ವಲ್ಪ ಶಾಪಿಂಗ್ ಮಾಡೋದೈತಿ ಮತ್ತೆ ಸೇಲ್ನು ಐತಿ, ಅದ್ರ ಸಂಬಂಧ ಇವತ್ತು ಬಾ ಅಂದಳ, ಬರ್ರಿ ಹೋಗಿ ಬರೋಣ. ಈಗ ಇಂಥ ಬಿಸಿಲ್ದಾಗ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಪೂರಾ ಹರಿದ 12 ಆತದ. ಎನಿವೇಸ್ ಬರ್ರಿ, ನನಗೂ ಸ್ವಲ್ಪ ಏನಾರ ತಗೊಳ್ಳೋದೈತಿ, ಅದಕ್ಕಲ್ಲಿ ಹೊಂಟೇನಿ, ಇಲ್ಕಂದ್ರೆ ನಾ ಹೋಗಂಗಿಲ್ಲ. ಎನಿವೇಸ್ ನಮ್ಮ ಅಕ್ಕ ತೆಳಗದಲ್ಲ, ಬರ್ರಿ ಗಾಡಿ ತಗೊಂಡ್ ಹೋಗೋದು, ಸೀದಾ ಸಿಗ್ತೇನ್ರಿ ನಿಮ್ಗೆ ಶಾಪಿಂಗ್ ದಾಗ. 1 hour later. ಗಾಯ್ಸ್ ಇದೇ ಮಾಲ್ ಇದ್ರಬೇಕು, ನಮ್ಮ ಅಕ್ಕಾರ ಡಿಸ್ಕೌಂಟ್ನಾಗ ಐತದಲ್ಲ 130 ರೂಪಾಯಿ. ಗಾಯ್ಸ್ ಬರ್ರಿ ಹೋಗೋಣ. ಶುಗರ್ ಗಾಯ್ಸ್ ಹೊಂಟಾಳಗಾರ ನಮ್ಮ ಅಕ್ಕ ತೆಳಗ. ಹಾಗಾರಿ ಹುಡುಗರ್ದೇ ಇಲ್ಲ ಅದು ಈಗ ಇಲ್ಲಿ ನಮ್ಮ ಸಂತೆ ಬಂದು ಇಲ್ಲಿ ಹುಡುಕಾಡತ್ತಾನ ಅರ್ಬಿ. ಬರ್ರಿ ನಾವು ಹುಡುಕಾಡೋಣ. ಏನು ಸಿಕ್ಕು ಸಿಗತ್ತಿಲ್ಲ. ಟಿ ಶರ್ಟ್ ಭಾಳ ಅದಾವಾಗ. ಈಗ ಯಾವ ಚಲೋ ಅದಾವ, ಫುಲ್ ಅದಾವೇನು? ಫುಲ್ ಅದಾವಲ್ಲ. ಇದೊಂದು ಬ್ಲ್ಯಾಕ್ ಚಲೋ ಐತಲ್ಲ, ಅಷ್ಟು ಚಲೋ ಇಲ್ಲ. ಹುಡಿ ಅದಾವೇನ ಇದ್ರಾಗ? ಹುಡಿ ಇದ್ದಂಗೆ ಇಲ್ಲಿ ಅಟ್ಟೆ ನಾರ್ಮಲ್ ಅದಾವ. ಈಗ ನೋಡ್ಸಂತೆ ಇದು. ಚಲೋ ಐತಿ, ಚಲೋ ಐತೆ. ವೈಟ್ ಐತಲ್ಲ, ವೈಟ್ ಐತೆ, ಅದಕ್ಕೆ ನೋಡೋಣ ಹಿಡಿ ಅದು ಅಟ್ಟು ಚಲೋ ಐತಿ. ಬರ್ತಿರ್ಬೇಕು. ಯಾವ ಸೈಜ್ ಐತದ? ಯಾವ ಸೈಜ್ ಆಯ್ತು? ಸೈಜೇ ಇಲ್ಲಿದ್ರಾಗ ಇಲ್ಲಿದ್ರೆ ಬೇಕು ಬಹುಶಃ. ಎಕ್ಸೆಲ್ ಐತು, ಎಮ್ ಸೈಜ್ ಬೇಕು ದೊಡ್ಡದ. ಪ್ಯಾಂಟ್ ನೋಡ್ತಿ ಎಲ್ಲಿ? ಓ ವಾ, ಶಾರ್ಟ್ ಅದ ನೋಡು. ಪ್ಯಾಂಟ್ನು ಅಷ್ಟು ಕಾಸಿಲ್ಲ. ಓ ಇಲ್ಲಿನೂ ಅದಾವ ರೀ ಶರ್ಟ್ಗಳು. ಸಂತೆ ಅಂತ ಹಾಕಲ್ಲ ಇವು. ಚಲೋ ಅನ್ಸಲ್ಲ ನಿಮ್ಗೆ ಒಪ್ಪತ್ತ ಅಲ್ಲೇವು ಹಾಕು. ಸಣ್ಣ ಹುಡುಗರಿಗೆ ಅಪ್ಲೆ ಕಾಣಿಸತ್ತ ಕೊಂಡ್ ನೋಡು. ಇಟ್ಟು ದೊಡ್ಡವ್ರ ಸೈಜ್ ಹಿಂಗಾರಿ ಇಂಥ ಯಾಕೆ ತೊಗೊಳತಿ ಗಾಯ್ಸ್? ಅಟ್ಟು ಚಲೋ ಇಲ್ಲ ಅರಿದೀವಿ. ಅಟ್ಟು ಕಾಸಿಲ್ಲ ಅಂದರೆ ಡಿಸ್ಕೌಂಟ್ನಾಗ ಅದಕ್ಕರಿ ಅಟ್ಟು ಕಾಸಿಲ್ಲ. ಸಂತ್ಯಾ ಈಗ ಇಲ್ಲಿ ಶಾರ್ಟ್ ಇಲ್ಲ ಅದಾಗ ರಾತ್ರಿ ಶಾರ್ಟ್ಗಳು ಹಾಕೊಳಕ್ಕೆ ಚಡ್ಡಿಗಳು. ನೋಡಿ ಇಲ್ಲಿ ಚಲೋ ಅದಾಗ ಗಾಯ್ಸ. ಒಂದು ಶಾರ್ಟ್ ತೊಗೊಂಡಿನ, ಮತ್ತೆ ಯಾವ ಪಸಂದೇ ಬರಲ್ಲ. ಈಗ ನಮ್ಮ ಅಕ್ಕ ಆಗರ ಅಲ್ಲಿ ಏನೇನು ಹುಡ್ಕಾಡತ್ತಳು, ಏನೇನು ಸುತ್ತ ಯಾರಿಗೆ ಗೊತ್ತು ಎಟ್ಟೈತು. ರೇಟನ್ನು ಕೊಟ್ಟಿಲ್ಲ, ಸುಮ್ ತೊಗೊಂಡಿನಿದ. ಚಪ್ಪಲ್ ಎಲ್ಲದ ಚಪ್ಪಲ್ ಆದನು ಅಂದೆಲ್ಲ ಚಪ್ಪಲ ಅರ್ಬಿಗೆ ಚಿಂತತ್ತರಕಿ. ಹಾಂ ಇವ ಏನು ಹುಡ್ಕಾಡತ್ತ? ಎಷ್ಟು ದೊಡ್ಡ ತಗೊಂದೇವು ಗಾಯ್ಸ್. ಇಟ್ಟು ಬೆವರು ಬಿಟ್ಟದಲ್ಲ, ಪೂರ ಕಾವ್ ಆಗತ್ತದ ಅಂತದ್ರಾಗ ಪೂರ ಬೆವ್ರನ್ನೂ ಬಿಟ್ಟದ. ತೊಗೊಳ್ಳೋದೆ ಒಂದು ಶರ್ಟ್ ತೊಗೊಂಡಿನಿ, ಒಂದು ಶಾರ್ಟ್ ತೊಗೊಂಡಿನಿ. ಏನು ಅಷ್ಟು ಕಾಸೇ ಇಲ್ಲ ಗಾಯ್ಸ್ ಇಲ್ಲಿ ಅಂತದ್ರಾಗ. ನಮ್ಮ ಅಕ್ಕರದ್ದು ಎಲ್ಲ ಹೋಗೋರು ಗೊತ್ತೇ ಇಲ್ಲ. ಓವರ್ ಸೈಜೇ ತೊಗೊಳತ್ತಾರ. ಇದು ತೊಗೊಳತಿ ಬಾಗಿ ಪ್ಯಾಂಟ್. ಏನಿದು ಹರ್ದದಲ್ಲ ಅಂದ್ರೆ ಬಟನ್ ಎಲ್ಲಿ ಐತದ್ರದ್ದು? ಇಲ್ಲ ಬಟನ್ ಏನಾಯ್ತ ಬಿಡು. ಹೋಗಿರ್ಲಿಕ್ಕಂದ್ರೆ ಬ್ಯಾರೇದ್ ನೋಡು, ಬ್ಯಾರೆ ಟ್ರೈ ಮಾಡ. ಬಿಡು ಬ್ಯಾರೆ ತಗೋ. ಮತ್ತೆ ಹೋಗಿರ್ಲಿಕ್ಕಂದ್ರೆ ಇಲ್ಲಿಕಂದ್ರೆ ಮನ್ಯಾಗ ಹೋಗಿ ಹಾಕು. ಹುಡುಗರು ಇಲ್ಲತ್ತ ಏನು ಹುಡ್ಕ್ಯಾಡಿ ಏನು ಬರೀ ಶರ್ಟ್ ನೋಡಲ್ಲ, ಟಿ ಶರ್ಟ್ ಇಲ್ಲಿ ಹುಡಿಯೋದವಲ್ಲ ಸಂತೆ ಈಗ ಗಾಯ್ಸ್. ಅದ್ರಾಗಂತೂ ಮತ್ತೆ ಇಲ್ಲಿ ಫ್ಯಾನು ಇಲ್ಲ, ಹೀಟ್ ಕಾವ್ ಆಗತ್ತದ. ಪೂರ ಹುಡ್ಕ್ಯಾಡು ಬೇಸರ ಆಗತ್ತದ. ಏನು ಅಟ್ಟು ಕಾಸು ಯಾವ ಸ್ಟಾಕೇ ಇಲ್ಲ ಗಾಯ್ಸ್. ನೀವು ಕೊಡಿಸಿ ಅಂದ್ರೆ ತೊಗೋತೀನಿ ಇದು. ಹಾಂ ನೀವು ಕೊಡಿಸಿ ಅಂದ್ರೆ ತೊಗೋತೀನಿ, ಎಲ್ಲಾನೇ ತೊಗೋತೀನಿ. ನೀವು ಕೊಡೈಸ್ ಸೀದಾ ಸಿಗ್ತೀನಿ ರೀ ಎಲ್ಲ ಶಾಪಿಂಗ್ ಆಗದ ಮ್ಯಾಗ. ಗಾಯ್ಸ್ ಫೈನಲಿ ನಮ್ಮ ಅಕ್ಕ ಶಾಪಿಂಗ್ ಮಾಡ್ಯಾಳ ನೋಡ್ರಿ. ಪೂರ 5,000 ರೂಪಾಯ್ದ ಶಾಪಿಂಗ್ ಮಾಡ್ಯಾಳ. ಅದಕ್ಕಲ್ಲ ಈಗ ಹೊಂಟಿವ್ರಿ ಮನೆಗೆ. ಬರ್ರಿ ಸೀದಾ ಸಿಗ್ತೀವಿ ಮನೆಗೆ. 10 minutes later. ಸೊ ಆಲ್ ರೈಟ್ ಗಾಯ್ಸ್, ಫೈನಲಿ ಮನೆಗೆ ಬಂದಿರಿ ಗಾಯ್ಸ್. ಇಟ್ಟು ಬೆವ್ರು ಬಿಡತ್ತಿತ್ತು, ಇಟ್ಟು ದಗಾಸತ್ತಿತ್ತು ಅಲ್ಲಿ.
ಹೇಳಕ್ಕೆ ಹೋಗ್ಬಾರ್ದು ಪೂರ ನಮ್ಮ ಶಾಪಿಂಗ್ ನಮ್ಮ ಅಕ್ಕನೇ ಮಾಡ್ಯಾಳ ನಾ ಅಂತೂ ಏನೂ ಮಾಡಿಲ್ಲ ಬರೀ 2 ಚಡ್ಡಿ ತೊಗೊಂಡಿವಿ ನೈಟ್ ಚಡ್ಡಿ ಅವೇ ತೊಗೊಂಡಿವಿ ತೋರಿಸ್ತೀನಿ ಬರ್ರಿ ನಿಮ್ಗೆ ನಮ್ಮ ಅಕ್ಕಾರ ಅರ್ಬಿ ಇಲ್ಲೇ ಇಟ್ಟಾಳ ಬರ್ರಿ ನೋಡೋಣ ಅರ್ಧ ಸಂತೆ ಹಾಕಿಂದೆ ಐತ್ರಿ ಇವನು ಪ್ಯಾಂಟ್ ಅದು ಹಾಕಿನೂ ಅದ ರೀ ಗಾಯ್ಸ ನಾ ತೊಗೊಂಡಿದ್ದು ಏನಂದರೆ ನಾ ತೊಗೊಂಡಿದ್ದು 2 ಚಡ್ಡಿ ಅಂದರೆ ಚಾಕ್ಲೇಟ್ ಕಲರ್ದ ಒಂದು ಬ್ಲ್ಯಾಕ್ ಕಲರ್ದ ಯಾಕಂದರೆ ಅಲ್ಲಿ ಅಟ್ ಕಾಸು ಯಾವೂ ಇದ್ದಿದ್ದಿಲ್ಲ ಟಿ ಶರ್ಟು ಇದ್ದಿದ್ದಿಲ್ಲ ಮತ್ತು ಶರ್ಟ್ ಎಲ್ಲ ಸ್ವಲ್ಪ ಒಳಗೊಳಗೆ ಹರಿದಿದ್ದು ಅದಕ್ಕಲ್ಲೇ ಬ್ಯಾಡ ಅಂತ ನೈಟ್ ಚಡ್ಡಿ ತಗೊಂಡೇನ್ರಿ ಗಾಯ್ಸ್ ಹೊರಗೆ ನೋಡ್ರಿ ಗಾಯ್ಸ್ ಮಾಡಾಗ್ಯದಾಗ ಇವತ್ತೇನು ಮಳೆ ಬೀಳ್ತದ ಅಂತ ಅನ್ಸತ್ತದ ನೋಡ್ರಿ ಗಾಯ್ಸ್ ಪೂರ ಮಾಡಾಗ್ಯದ ಅದಕ್ಕಲ್ಲೇ ನಮ್ಮ ಮಮ್ಮಿ ಜೋಳ ಚೀಲದಾಗ ಹಾಕಿಡತ್ತಾಳ ಇಲ್ಲಿ ಇದೊಂದು ಅರ್ಧ ಚೀಲ ತುಂಬ್ಯಾಳ ಇದೊಂದು ಚೀಲ ಐತಿ ನೋಡ್ರಿ ಗಾಯ್ಸ್ ಸೀದಾ ಸಿಗ್ತೀನಿ ಜೋಳ ತುಂಬೋದು ಮ್ಯಾಗ ಸೊ ಆಲ್ರೈಟ್ ಗೈಸ್ ಫೈನಲಿ ಆಗಾರಿ ನಮ್ಮ ಗೋಧಿ ಚೀಲ ಮನೆಗೆ ಇಟ್ಟಿರಿ ಹೆಂಗೆ ಜುಗಾಡು ಮಾಡೇವಿ ಅಂದರೆ ನೋಡ್ರಿ ಗೈಸ್ ಇಲ್ಲಿ ಇಟ್ಟಿವಿ ತೆಳಗ ಟೇಬಲ್ ಇಟ್ಟಿರಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ಫ್ರಿಜ್ಜಿಂದ ನೀರು ಬರ್ತಾವ ಅದ್ರ ಸಂಬಂಧ ಇಲ್ಲಿ ಬರಬಾರ್ದಂತ ಅದಕ್ಕಲ್ಲೇ ಟೇಬಲ್ ಅದ್ರ ಫಸ್ಟ್ ಒಂದು ಟೇಬಲ್ ಇಟ್ಟಿ ಅದ್ರ ಮ್ಯಾಗ 2 ಜೋಳದ ಚೀಲ ಇಟ್ಟೀನಿ ನೋಡ್ರಿ ಗೈಸ್ ನಮ್ಮ ಉಳಿ ಎಲ್ಲೆಲ್ಲಿ ಬಿದ್ದಾನ್ರಿ ತಂಪಗೋಸ್ಕರ ಮುಂಜಾನೆ ಇಟ್ಟು ಬಿಸಿಲಿರ್ತದ ಅದಕ್ಕಲ್ಲೇ ಇಲ್ಲೇ ಹೋಗಿ ಮಕ್ಕೋತಾನ ನೋಡ್ರಿ ಗೈಸ್ ವಿಡಿಯೋ ಮಾಡತ್ತೀನಿ ನಾನು ಸೀದಾ ಎದ್ದು ಬಂದಾಗ ನಮ್ಮ ಮಮ್ಮಿ ಗೋರ್ಮೆಂಟ್ ಸಿಕ್ಕ ಕೊಟ್ಟಾಳಾಗಾರಿ ನೋಡ್ರಿ ನಮಸ್ಕಾರ ಮಾಡತ್ತಾನ ಇರ್ಲಿ ಆಶೀರ್ವಾದ ಕೊಡ್ತೀನಿ ನೀನು ಮುಂಜಾದ ವ್ಯೂ ಇಟ್ಟು ಮಸ್ತ್ ಕಾಣಿಸತ್ತದಲ್ಲ ನೋಡ್ರಿ ಅನ್ಸತ್ತ ಗಾಯ್ಸ್ ಅವರಿ ಓ ವಾವ್ ಆರೆಂಜ್ ಸ್ವಲ್ಪ ಬ್ಲೂ ಮಿಕ್ಸ್ ಆಗಿದೆ ಗಾಯ್ಸ್ ನೋಡ್ರಿ ಎಷ್ಟು ಚಲೋ ಅನ್ಸತ್ತದ ಗಾಯ್ಸ್ ಇತ್ತ ಕಾವ್ದಾಗ ನಮ್ಮ ಮಮ್ಮಿ ರೊಟ್ಟಿ ಮಾಡತ್ತಾರ ಗಾರಿ ಈಗ ಇಲ್ಲ ಅಡುಗೆ ಮಾಡ್ಯಾರ ಈಗ ಯಾಕೆ ಮಾಡತ್ತಿ ರೊಟ್ಟಿ ಈಗ ಯಾಕೆ ಮಾಡತ್ತಿ ಪಪ್ಪಾರ ಮಾಡಂದಾರೇನ ಗಾಯ್ಸ್ ಮಮ್ಮಿಯವ್ರ ಊಟ ಹಾಕೊಟ್ಟಾರ ಇದು ಆಗರಿ ಬ್ಯಾಲಿ ಪಲ್ಲೆ 2 ರೊಟ್ಟಿ ಸೊ ಗಾಯ್ಸ್ ಊಟ ಮಾಡಿ ಬಂದೇನ್ರಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಮತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್